ಸೂರ್ಯ ಚಂದ್ರ ಎಷ್ಟು ಹುಟ್ಟೋದು ಎಷ್ಟು ಸತ್ಯನೋ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಗೆಲ್ಲೋದು ಅಷ್ಟೇ ಸತ್ಯ. ಸೇಮ್ ಇದೇ ಡೈಲಾಗು ಶ್ರೇಯಸ್ ಪಟೇಲ್ ಅವ್ರಿಗೂ ಹೇಳಿದ್ರು. ಹೇಳಿ ಸರ್, ಅವ್ರವ್ರ ಅಭಿಮಾನಿಗಳು ಹೇಳ್ತಾರೆ, ಹೇಳ್ಬೇಡ ಅಂತ ಹೇಳಕ್ಕಾಯ್ತದ ಸರ್? ಏನು ಪ್ಲಸ್ ಪಾಯಿಂಟ್ ಅಂತೀರಾ ಪ್ರಜ್ವಲ್ ರೇವಣ್ಣ ಅವ್ರಿಗೆ? ಅವ್ರ ಕೆಲಸ. ಮೈನಸ್ ಪಾಯಿಂಟ್ ಏನು ಇವ್ರಿಗೆ ಶ್ರೇಯಸ್ ಪಟೇಲ್ ಅವ್ರಿಗೆ? ಮೈನಸ್ ಅವ್ರು ಬಂದಿಲ್ಲ ಸರ್. ಯಾವಾಗ ಬಂದಿದೆ ಸರ್? ಎಲೆಕ್ಷನ್ ಟೈಮಲ್ಲಿ ಮಾತ್ರ ಬರ್ತಾರೆ ಸರ್ ಹೊರಗಡೆಗೆ. ಚುನಾವಣೆ ಟೈಮಲ್ಲಿ ಮಾತ್ರ ಬಂದರೆ ಜನಗಳು ಸ್ಪಂದಿಸ್ತಾರೆ ಸರ್. 24 ಗಂಟೆ ಹೋಗಿ ಸರ್ 4 ಜನದಲ್ಲಿ ಒಬ್ಬರು ಸಿಗ್ತಾರೆ ಸರ್ ಅವ್ರ ಮನೇಲಿ. ಏನು ಮೈತ್ರಿ ಮಾಡ್ಕೊಂಡವ್ರಲ್ಲ ಈ ಸಲ ಹಿಂಗೆ ಬಿಜೆಪಿ ಜೊತೆ? ಸರ್ ಒಳ್ಳೆ ಅನುಭವ ಇದೆ ಸರ್, ಒಳ್ಳೆ ಜಯ ಬೇರೆ ಆಗುತ್ತೆ ಸರ್. ಮೈತ್ರಿ ಆಗಿದ್ದು ನಮ್ಗೆ ತುಂಬ ಖುಷಿ ಇದೆ ಸರ್. ಹಾಸನಕ್ಕೆ ಪ್ರಜ್ವಲ್ ರೇವಣ್ಣ ಎಷ್ಟು ಸೀಮಿತನೋ ದೇಶಕ್ಕೆ ಮೋದಿನೂ ಅಷ್ಟೇ ಸೀಮಿತ ಸರ್. ಬಟ್ ಈ ಕಡೆ ಎಲ್ಲ ಸಿಕ್ಕಾಪಟ್ಟೆ ಶ್ರೇಯಸ್ ಪಟೇಲ್ ಅವ್ರ ಹೆಸರು ಕೇಳ್ಬರ್ತಿಲ್ಲ, ಪಕ್ಕ ಹೊಡೆದೇ ಹೊಡಿತಾರೆ. ಈ ಸಲ ಹಾಸನ್ ಟು ಒಳನರಸೀಪುರ ಪಟಾಕಿ ಹೊಡಿತೀನಿ ಅಂತಾರಲ್ಲ ಸರ್. ನಮ್ಮ ಕಿವಿನೇ ಕೇಳ್ತಾರೆ ಸರ್ ಶ್ರೇಯಸ್ ಅಂದರೆ. ಪ್ರಜ್ವಲ್ ರೇವಣ್ಣ ಸರ್. ಸರ್ ಪ್ರಜ್ವಲ್ ರೇವಣ್ಣನ ಅಭಿವೃದ್ಧಿನ ಸರ್ ನಾವು ಹೇಳೋದಲ್ಲ ಸರ್. ರಸ್ತೆನಲ್ಲಿ ಹೋಗ್ಬೇಕಾರೆ ನೀವು ನ್ಯೂಸ್ನವ್ರು ಅಂತ ಗೊತ್ತಾದ್ರೆ ಜನ ಕರೆದು ಹೇಳ್ತಾರೆ ಪ್ರಜ್ವಲ್ ರೇವಣ್ಣ ಏನು ಅಭಿವೃದ್ಧಿ ಅಂತ ಹೇಳ್ಬಿಟ್ಟು. ಸರ್ ಈಗ ಹೆಂಗಸ್ರಿಗೆ ನಾವು ಫ್ರೀ ಬಸ್ ಬಿಟ್ಟಿದ್ದೀವಿ, 2,000 ಕೊಡ್ತಾ ಇದೀವಿ ಅಂತಾರೆ ಕಾಂಗ್ರೆಸ್. ಸರ್ ಅದು ಎಂಥದ್ದು ಇಲ್ಲ ಸರ್. ಒಳನರಸೀಪುರ ಜನ ಬದಲಾವಣೆ ಬಯಸ್ತಾ ಇದ್ದಾರೆ. ಏನು ಬದಲಾವಣೆ ಇಲ್ಲ ಸರ್, ಅವ್ರು ಬದಲಾವಣೆ ಮಾಡ್ಕೊಂಡಿರ್ಬೋದು ಅಷ್ಟೇ. ನಾವಂತೂ ಯಾರು ಬದಲಾವಣೆ ಇಲ್ಲ, ಗೆಲ್ಲೋದಂತೂ ಪಕ್ಕ ಖಚಿತ. ಪಕ್ಕ ಲೀಡಿಂಗ್ ಅಲ್ಲೂ ಗೆಲ್ತೀವಿ. ಪಟಾಕಿ ಇವಾಗ ಹೇಳಿದ್ರೆ ಪಟಾಕಿ ಹೊಡಿತೀವಿ ಅಂತ ಅವ್ರದೇ ಪಟಾಕಿ ಆಗಿರ್ಬೋದು. ಹಚ್ಚೋದು ನಾವು ಸರ್, ಹಚ್ಚೋದು ನಾವು ಸರ್. ಈಗ 25 ವರ್ಷದ ಹಿಂದೆ ಇದೇ ಫ್ಯಾಮಿಲಿಯ ಇಬ್ರು ದೊಡ್ಡವ್ರಿಗೆ ಅಂದ್ರೆ ಇವ್ರ ತಾತದಿರಿಗೆ ಎಲೆಕ್ಷನ್ ನಡೆದಿತ್ತು. ಆಗ ಪುಟ್ಟಸ್ವಾಮಿಗೌಡರು ಗೆದ್ದಿದ್ರು. ಅದೇ ಇತಿಹಾಸ 25 ವರ್ಷದ ಬಳಿಕ ಮರುಕಳಿಸುತ್ತೆ ಅಂತ ಹೇಳ್ತಾ ಇದಾರೆ ಸರ್. ಅವಾಗ ನಾನು ಹೇಳ್ತೀನಿ, ಅವಾಗ ಹುಡುಗರುಗಳಿಗೂ ಏನು ಗೊತ್ತಿದ್ದಿಲ್ಲ ಸರ್. ಇವಾಗ ಹುಡುಗರುಗಳಿಗೆ ಎಲ್ಲ ಗೊತ್ತಿದೆ. ಅವ್ರು ಎಲ್ಲ ಗೊತ್ತಿದೆ, ಏನೇನು ಮಾಡಿದ್ದಾರೆ, ಬಿಲ್ಡಿಂಗ್ ಏನೇನು ಮಾಡಿದ್ದಾರೆ, ಏನೇನು ಬಿಟ್ಟಿದ್ದಾರೆ. ವಿಡಿಯೋ ಬನ್ನಿ ಬೇಕಾದ್ರೆ ತೋರಿಸ್ತೀನಿ. ನಮಗೆ ಗೊತ್ತಿರೋಂಗೆ ಏನೇನು ಮಾಡಿದ್ದಾರೆ ಅಂತ ಬನ್ನಿ ತೋರಿಸ್ತೀನಿ ಬೇಕಾದ್ರೆ. ಒಳನರಸೀಪುರದ ಫ್ಲಡ್ ಆದಾಗ ಒಂದು ಮುಸ್ಲಿಂ ಏರಿಯಾ ಕೊಚ್ಚೋಗ್ತಾ ಇತ್ತು. ಅದೇ ಪ್ರಜ್ವಲ್ ರೇವಣ್ಣ ಸಂಸದರಾಗಿದ್ಕೊಂಡು ಸಂಸದರ ಥರ ನೋಡಲಿಲ್ಲ. ನಿಮ್ಮನ್ನು ನಾವು ಉಳಿಸೋ ಜವಾಬ್ದಾರಿ ನಮ್ಮದು ಅಂತೇಳಿ ಮನೆ ಒಳಗೆ ಹೋಗಿ ಅವ್ರ ಲಗೇಜ್ ಎತ್ತಿ ಈಚೆ ಕಡೆ ತೆಗೆದು ಸಾಕ್ಸಿದ್ರು. ಅವತ್ತು ಎಷ್ಟು ಫ್ಯಾಮಿಲಿ ಉಳಿತು ಸರ್ ಪ್ರಜ್ವಲ್ ರೇವಣ್ಣ ಹೆಸರಿಂದ. ಇವರು ಪ್ರಜ್ವಲ್ ರೇವಣ್ಣವರಾಗಿರ್ಬೋದು, ಸೂರಜ್ ರೇವಣ್ಣವರಾಗಿರ್ಬೋದು, ರೇವಣ್ಣ ಸಾಹೇಬ್ರಾಗಿರ್ಬೋದು, ಅವ್ರ ಕುಟುಂಬ 5 ವರ್ಷನೂ ಜನರ ಜೊತೆ ಬೆರೀತಾರೆ. ಇವರು 5 ವರ್ಷಕ್ಕೊಂದ್ಸತಿ ಹೊರಗೆ ಬಂದು ಓಡಾಡಿದ್ರೆ ಗೊತ್ತಾಗಲ್ಲ. 5 ವರ್ಷ ಸೋದ್ಲಿ ಬಿಡ್ಲಿ, ಜನರ ಜೊತೆ ಇರಬೇಕು. ಇವರಾದರೆ 5 ವರ್ಷನೂ ಒಂದು ಸಣ್ಣ ಹುಡುಗ ಹೋದ್ರು ಗೌರವ ಕೊಟ್ಟು ಮಾತಾಡಿಸ್ತಾರೆ. ಎಲ್ಲೇ ಆದರೂ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸ್ತಾರೆ. ಎಂಥ ಬಡವ ಹೋದ್ರು ಸಹಾಯ ಮಾಡ್ತಾರೆ. ಪ್ರಜ್ವಲ್ ರೇವಣ್ಣವರಾಗಿರ್ಬೋದು, ರೇವಣ್ಣ ಸಾಹೇಬ್ರಾಗಿರ್ಬೋದು. ದೇವೇಗೌಡರು ಕುಟುಂಬನೇ ಅಭಿವೃದ್ಧಿ ಅಂದ್ರೆ ದೇವೇಗೌಡರು ಕುಟುಂಬ ಅಂದ್ರೆ ಅಭಿವೃದ್ಧಿ ಅಲ್ಲ ಸರ್. ನೀವು ಹೇಳ್ತಿರೋದಕ್ಕೆಲ್ಲಾನು ಉಲ್ಟಾನೇ ಹೇಳ್ತಾರಲ್ಲ ಆ ಕಡೆ ಸರ್. ಅವ್ರು ಹೇಳ್ತಾರೆ ಸರ್, ಅವ್ರ ಪಕ್ಷದವ್ರು ಅವ್ರು ಹೇಳ್ತಾರೆ. ನನಗೆ ಗೊತ್ತು ಸರ್. ಈಗ ನಮ್ಮ ಸೂರ್ನಹಳ್ಳಿಲಿ ರೋಡು ಇತ್ತಿತ್ತಿಲ್ಲ, ರೋಡ್ ವ್ಯವಸ್ಥೆ ಮಾಡಿದ್ದಾರೆ. ಪ್ರತಿಯೊಂದು ಮನೆಗೆ ಕುಡಿಯೋ ನೀರು ಮಾಡಿದ್ದಾರೆ. ಎಲ್ಲ ಕಡೆ ನೋಡಿದ್ರು ರೋಡ್ ನೋಡಿ ನೀವು ಮನೆ ತಕ್ಕೆ ನೀರು ಕುಡಿಯೋ ವ್ಯವಸ್ಥೆ ಮಾಡಿದ್ದಾರೆ. ಅಭಿವೃದ್ಧಿ ಅಂದರೆ ಆಸ್ಪತ್ರೆ ನೋಡ್ಬೋದು, ಕಾಲೇಜ್ಗಳು ನೋಡ್ಬೋದು, ಮತ್ತು ಎಲ್ಲ ಏನೇನು ಗೌರ್ಮೆಂಟು ಆಫೀಸ್ಗಳಿದೆ ಎಲ್ಲ, ಡಿಪ್ಲೊಮಾ ಕಾಲೇಜ್ ಎಲ್ಲ ಅಭಿವೃದ್ಧಿ ಅಂದರೆ ಪ್ರಜ್ವಲ್ ರೇವಣ್ಣ ಅವರು. ಅಭಿವೃದ್ಧಿ ಅಂದರೆ ಪ್ರಜ್ವಲ್ ರೇವಣ್ಣನೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.